ಲಕ್ಷ್ಮಣ ಮತ್ತು ಇಂದ್ರಜಿತುವಿನ ಮಧ್ಯೆ ಇನ್ನೂ ಯುದ್ಧ ನಡೆಯುತ್ತಿದೆಯೇ? ಹೌದು ಸೀತೆ, ನಡೆಯುತ್ತಿದೆ. ಇಬ್ಬರು ಸಮಬಲದಿಂದ ಹೋರಾಡುತ್ತಿದ್ದಾರೆ. ಒಮ್ಮೆ ಒಬ್ಬರ ಕೈ ಮೇಲಾದರೆ ಇನ್ನೊಮ್ಮೆ ಇನ್ನೊಬ್ಬರ ಕೈ ಮೇಲಾಗುತ್ತಿದೆ. ಹೀಗೆ ಆದರೆ ಈ ಯುದ್ಧ ಮುಗಿಯುವುದು ಯಾವಾಗ ತ್ರಿಜಟೆ? ಯುದ್ಧ ಮುಗಿಯುವುದು ವಿಳಂಬವಾದರೂ ಅಂತಿಮವಾಗಿ ಲಕ್ಷ್ಮಣನಿಗೆ ವಿಜಯ ದೊರೆಯುವುದರಲ್ಲಿ ಸಂದೇಹವೇ ಇಲ್ಲ. ನನಗೆ ಲಕ್ಷ್ಮಣನ ವಿಷಯದ ಬಗ್ಗೆ ಲವಲೇಶವೂ ಸಂದೇಹವಿಲ್ಲ. ಅಷ್ಟೇ ಅಲ್ಲ, ನನ್ನ ಸ್ವಾಮಿ ಅಂತಿಮವಾಗಿ ಆ ದುರುಳ ರಾವಣನ ಮೇಲೂ ವಿಜಯ ಸಾಧಿಸುವುದರಲ್ಲಿ ಸಂದೇಹವಿಲ್ಲ. ಆದರೆ ಅಲ್ಲಿಯವರೆಗೂ ನಾನು ಕಾಯಬೇಕಲ್ಲ. ಅನ್ಯ ಮಾರ್ಗವಿಲ್ಲ ಸೀತೆ, ಕಾಯಲೇಬೇಕು. ಕಡೆಗೆ ಶುಭವಿದೆ ಎಂಬ ನಿರೀಕ್ಷೆಯಲ್ಲಾದರೂ ನೀನು ಅಲ್ಲಿಯವರೆಗೂ ಕಾಯಲೇಬೇಕು. ಹೌದು ತ್ರಿಜಟೆ, ಕಾಯುವುದು ಅನಿವಾರ್ಯ. ಸೀತೆ, ನೀನು ಕಣ್ಣು ಮುಚ್ಚಿ ಧ್ಯಾನಿಸಿದರೆ ನಿನ್ನ ಸ್ವಾಮಿ ಮನಸ್ಸಿನಲ್ಲಿ ಮೂಡುವುದಿಲ್ಲವೇ? ಹೌದು ತ್ರಿಜಟೆ, ಇಷ್ಟು ಕಾಲ ನಾನು ಮಾಡುತ್ತಿರುವುದು ಅದನ್ನೇ. ಮುಂದೆಯೂ ನನ್ನ ಸ್ವಾಮಿಯ ನೆನಪಿನಲ್ಲಿ ನನ್ನ ವಿಯೋಗದ ದುಃಖವನ್ನು ಸಹಿಸಿಕೊಳ್ಳುತ್ತೇನೆ. ನಾನೀಗ ಹೊರಡುತ್ತೇನೆ. ಲಕ್ಷ್ಮಣ, ಇಂದ್ರಜಿತ್ತು ಇನ್ನೇನು ತಂತ್ರ ಮಾಡುತ್ತಿದ್ದಾನೆ. ಮತ್ತೆ ಲಂಕೆಗೆ ಹೋಗಿ ಬರುವ ಮಾತನಾಡುತ್ತಿದ್ದಾನೆ. ಅವನು ಈ ದಗುವನ್ನು ಬಿಟ್ಟು ಹೊರಡುವ ಮೊದಲೇ ಅವನ ಸಂಹಾರ ಮಾಡಬೇಕು. ನಿನ್ನ ಮಾತು ಸರಿಯಾಗಿದೆ ವಿಭೀಷಣ. ಈಗ ನಾನು ಬಿಡುವ ದಿವ್ಯಾಸ್ತ್ರದಿಂದ ಇವನ ಸಂಹಾರವಾಗಲೇಬೇಕು. ಇಂದ್ರಜಿತು, ಪ್ರಾಣ ಹೇಡಿಯಂತೆ ಏಕೆ ಬೆನ್ನು ತಿರುಗಿಸಿ ಓಡುತ್ತಿರುವೆ? ವೀರನಂತೆ ನಿಂತು ಯುದ್ಧ ಮಾಡು. ದಶರಥ ಪುತ್ರ ಶ್ರೀ ರಾಮಚಂದ್ರ ಧರ್ಮಾತ್ಮ, ಸತ್ಯಸಂಧ, ಅದ್ವಿತೀಯ ಪೌರುಷವಂತ. ಅವನ ಮಹಿಮೆಯಿಂದ ಎಲೆ ಐಂದಾಸ್ತ್ರವೇ, ರಾವಣ ಪುತ್ರನಾದ ಈ ಇಂದ್ರಜಿತುವನ್ನು ಸಂಹರಿಸು. ಜೈ ಶ್ರೀರಾಮ್.